ಬೆಳಗಾವಿ ಜಿಲ್ಲೆ ಚನ್ನಮಕಿತ್ತೂರಿನ ನಿಚ್ಚಣಿಕೆ ಶ್ರೀ ಗುರು ಮಡಿವಾಳೇಶ್ವರ 144ನೇ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮದ ವಿಶೇಷತೆಗಳು. ಅನೇಕ ಮಠಾಧೀಶರು ಮತ್ತು ಮಾಜಿ ಶಾಸಕರು, ಹಾಲಿ ಶಾಸಕರು ಸೇರಿದಂತೆ ನಿಚ್ಚಣಿಕೆ ಗ್ರಾಮದ ಗುರು ಹಿರಿಯರು, ಯುವಕರು ಮತ್ತು ಕಿತ್ತೂರಿನ ಸುತ್ತಮುತ್ತಲಿನ ಗ್ರಾಮಸ್ಥರು ಸೇರಿ ರಥೋತ್ಸವ ಹಾಗೂ ಭಜನಾ ಕಾರ್ಯಕ್ರಮಗಳು, 2 ದಿನ ಕುಸ್ತಿ ಪಂದ್ಯಾವಳಿಗಳು ನಡೆಸುವುದರ ಮೂಲಕ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಜಾತ್ರೆಯನ್ನು ಅತಿ ವಿಜೃಂಭಣೆಯಿಂದ ನಡೆಸಿದ್ದಾರೆ. ಇನ್ನು ಈ ಸೇವೆಯನ್ನು ಸಲ್ಲಿಸಿದ್ದಕ್ಕೆ ಪಂಚಾಕ್ಷರಿ ಮಹಾಸ್ವಾಮಿಗಳು, ಶ್ರೀ ಗುರು ಮಡಿವಾಳೇಶ್ವರ ಶಿವಯೋಗಿಗಳವರ ಕೃಪಾಶೀರ್ವಾದ ಎಲ್ಲರ ಮೇಲೆ ಇರಲಿ ಎಂದು ಹಾರೈಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಎಂಕೆ ನ್ಯೂಸ್, ಚನ್ನಮಕಿತ್ತೂರು.
ವೈರಾಗ್ಯ ಚಕ್ರವರ್ತಿ ಶ್ರೀ ಗುರು ಮಡಿವಾಳ ಶಿವಯೋಗಿಗಳ 144ನೇ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಿರ್ತಕ್ಕಂಥ ಮಾಜಿ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಮಾಂತೇಶನ ದೊಡ್ಡಗೌಡ ಅವರನ್ನ ನಿಚ್ಚಿನಿಕಿ ಗ್ರಾಮಸ್ಥರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನ ಮಾಡಿಕೊಳ್ತೇನೆ. ಅವರು ಜಾತ್ರೆ ಕುರಿತು 4 ಮಾತುಗಳನ್ನು ಹೇಳ್ಬೇಕಂತ ಹೇಳಿ ಅವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಮಡಿವಾಳ ಯಶೋಗ 144ನೇ ಜಯಂತಿ ಉತ್ಸವ ಎಲ್ಲರಿಗೂ ಶುಭಾಶಯಗಳು. ಮಡಿವಾಳ ಯಶೋಗ ಆಶೀರ್ವಾದ ನಮಗೂ ಎಲ್ಲರಿಗೂ ಇಲ್ಲ ಅಂತ ಹೇಳುತ್ತಾ 144ನೇ ಜಾತ್ರಾ ಮಹೋತ್ಸವ ಬಹಳ ಅಚ್ಚುಕಟ್ಟಾಗಿ ಶ್ರೀಗಳು ಬೇಗ ಮಟ್ಟದ ಎಲ್ಲಾ ಶ್ರೀಗಳನ್ನ ಕಳಿಸಿ ರಥೋತ್ಸವ ಮಾಡೋದ್ರ ಜೊತೆಗೆ ವಿಶೇಷವಾಗಿ ಎಲ್ಲ ಗ್ರಾಮದ ತಾಯಂದಿರು, ಯುವಕರು, ಮುದ್ದು ಮಕ್ಕಳು ಬಹಳ ಅಭಿಮಾನದ ಜಾತಿಯನ್ನ ಸಾಗವಾಗಿ ನಡೆಸ್ಕೊಂಡ್ ಬಂದಿದ್ದಾರೆ. ಜಾತಿಗೆ ಮಡಿವಾಳ ಜನ ಆಶೀರ್ವಾದ ಅಂದ್ರೆ ಹೆಂಗ ಆ ಜನ ನಡ್ಕೋತಾ ರೀತಿ ಪಡ್ಕೊಳ್ತಕ್ಕಂಥ ನಾವು ಕಂಡಿದ್ದೀವಿ. ಇತಿಹಾಸದಲ್ಲಿ ಶ್ರೀಗಳು ತಾಯಿ ಚೆನ್ನಮ್ಮಾಜಿಯ ಒಂದು ರಾಜ ಮನೆತನದ ಗುರುವಾಗಿ ಹಲವಾರು ಆ ಮನೆತನಕ್ಕೆ ಸಲಹೆಗಳನ್ನು ಕೊಡೋ ಜೊತೆಗೆ ಆಶೀರ್ವಾದ ಮಾಡಿ ಮತದಾನವನ್ನ ಆ ದೇಶಗತಿಯಿಂದ ಬಹಳ ಎತ್ತಕ್ಕೆ ಹೋದಂತ ಶ್ರೀಗಳು. ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಭಾಗವಹಿಸಲು ಬಹಳ ಸಂತೋಷ ಆಗುತ್ತ. ಆ ಶ್ರೀಗಳ ಆಶೀರ್ವಾದ ನಮ್ಮ ಇಲ್ಲಿ ಜೊತೆಗೆ ಎಲ್ಲರ ಮೇಲೆ ಶ್ರೀಗಳ ಆಶೀರ್ವಾದ. ವಿಶೇಷವಾಗಿ ಇಲ್ಲಿ ನಿಚ್ಚಣಿಕಿ ಅಜ್ಜನವರು ಪಂಚಾಕ್ಷರ ಬಹಳ ಚೆನ್ನಾಗಿ ಕಳೆದ 6-8 ವರ್ಷದಲ್ಲಿ ಬಹಳ ಚೆನ್ನಾಗಿ ಮಠವನ್ನ ಸುಧಾರಣೆ ಮಾಡೋ ಜೊತೆಗೆ ಬಹಳ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಠ ನಡೀತಕ್ಕಂಥ ಕೆಲಸ ಮಾಡಿ ಅಭಿವೃದ್ಧಿಯನ್ನು ಮಾಡ್ತೇವೆ. ದೇವರಿಗೆ ಇನ್ನಟ್ಟು ಹೋಗಿ ಶಕ್ತಿ, ಆಯುಷ್ಯ, ಆರೋಗ್ಯವನ್ನು ಕೊಡಿ ಅಂತೇಳಿ ಎಲ್ಲರಿಗೂ ವಂದಿಸಿಕೊಂಡಿದೆ. ಮಾನ್ಯ ಮಾಜಿ ಶಾಸಕರು ನಮ್ಮ ಶ್ರೀಮಠದ ಸದ್ಭಕ್ತರು ಅಜ್ಜನವ್ರ ಬಗ್ಗೆ ತುಂಬಾ ಅಭಿಮಾನದ ಮಾತುಗಳನ್ನು ಹೇಳಿದ್ದಾರೆ. ಜಾತ್ರೆಗೆ ಶುಭ ಕೋರಿದ್ದಾರೆ. ನಿಚ್ಚಿನಿಕಿ ಜಾತ್ರಾ ಮಹೋತ್ಸವದ ವತಿಯಿಂದ ಎಲ್ಲ ಅವರ ಅಭಿಮಾನಿ ಬಳಗದಿಂದ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಸಲ್ಲಿಸುತ್ತೇವೆ. ಮಡಿವಾಳೇಶ್ವರ ದೇವಸ್ಥಾನ ಸನ್ನಿಧಿಗೆ ಬಂದಿಸಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ 144ನೇ ಜಾತ್ರೆಯ 144ನೇ ಜಾತ್ರೆ ಮಹೋತ್ಸವ. ಈ ಮಹೋತ್ಸವಕ್ಕೆ ಕೂಡ ನಮ್ಮ ಹಿರಿಯರು ಮಡಿವಾಳ ಜನ ಜಾತ್ರೆಯ ದಿವಸ ಕಳಬಂಡಿಯನ್ನು ತರುವ ಒಂದು ಪದ್ಧತಿ. ಈ ಪದ್ಧತಿಯನ್ನು ನಾವು ಮುಂದುವರಿಸಿಕೊಂಡು ಬಂದಿದ್ದೇವೆ. ಇಂಥ ಒಂದು ಸಂದರ್ಭದಲ್ಲಿ ತಮ್ಮ ಯಾರು ಮಾತಾಡಬೇಕು ಅಂತಂದ್ರೆ, ಒಬ್ಬ ಪವಾಡ ಪುರುಷ, ಆ ಪವಾಡ ಪುರುಷನ ಇತಿಹಾಸ ಜನ್ಮವಾಗಿ ಇರ್ಬೇಕಂತ ಹೇಳಿ ನಮ್ಮ ಕಿತ್ತೂರು ಜನತೆಯ ಒಂದು ನಿಚ್ಚಿನಿಕಿ ಗ್ರಾಮದ ಜನತೆಯ ಒಂದು ಭಾವನೆ. ಈ ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ಈ ಜಾತ್ರೆಗೆ ಆಗಮಿಸಿ ಮಡಿವಾಳ ಜನ ಕೃಪಾಶೀರ್ವಾದವನ್ನು ತೆಗೆದುಕೊಂಡು ತಾವೆಲ್ಲ ಪುಣ್ಯತರಾಗಬೇಕಂತ ಹೇಳಿ ಭಾವಿಸಿ ನಾನು 2 ಮಾತುಗಳನ್ನ ಮುಗಿಸ್ತೇನೆ. ಧಾವಣದ ಸ್ಥೂಲವು ಮಾನವ ಜನ್ಮ ಬರುವುದು ದುರ್ಲಭವು. ತಾನು ಗುರು ಯಮಗೆ ಮಾಡಿದ ಫಲದಿಂದ, ತಾನು ಗುರು ಯಮಗೆ ಮಾಡಿದ ಫಲದಿಂದ ಹುಟ್ಟಿದ ಮಗನೆಸರು ಶಿವನೆಂದು ಕರೆಯಿರಿ. ಪೂರ್ಣಂ ಜಾಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರುತಿ. ಉತ್ತಮವಾದ ಮನವೇ ಕರ್ಪೂರದಾರುತಿ. ಚೈತ
चैतन्यं शाश्वतं शान्तं व्योमातीतं निरञ्जनं नादबिन्दो कलातीतं तस्मै श्री गुरवे नमः। वागर्थायो सम्पृक्तो वागर्था प्रवर्ते जगतः पितरो वन्दे पार्वती परमेश्वरो जय मंगलम जय नमः। ಜಾತ್ರಾ ಮಹೋತ್ಸವದ ಅಂಗವಾಗಿ 144ನೇ ಜಾತ್ರಾ ರಥೋತ್ಸವ ಪ್ರಾರಂಭವಾಗುತ್ತಿದೆ. ಆದ ಕಾರಣ ಸರ್ವೋತ್ತಮರು ಪಾಲ್ಗೊಳ್ಳಬೇಕಾಗಿ ತಮ್ಮಲ್ಲಿ ಕಳಕಳಿಯ ವಿನಂತಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಗುರು ಮಡಿಮಲೇಶ್ವರ ಪರಮ ಪವಿತ್ರವಾಗಿರ್ತಕ್ಕಂಥ ಕ್ಷೇತ್ರ ನಿಚ್ಚಣಿಕೆ ಇವತ್ತ ಅರಗುರಿ ಚರಮೂರ್ತಿಗಳು ನಾಡಿನ ಹಿರಿಯರ ಒಂದು ಸಮ್ಮುಖದಲ್ಲಿ ಈ ಒಂದು ಮಡಿಮಲೇಶ್ವರ ರಥೋತ್ಸವ ಅತ್ಯಂತ ವಿಜೃಂಭಣೆಯಿಂದ ಜರುಗ್ತಾ ಇದೆ. ಇದು ನಮ್ಮ ಭಾರತೀಯ ಸಂಸ್ಕೃತಿಯ ಒಂದು ಅದ್ಭುತವಾಗಿರ್ತಕ್ಕಂಥ ತಳಹದಿಯ ಮೇಲೆ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ನಾಡಿನ ಜನತೆಗೆ ಶುಭವಾಗಲಿ, ಎಲ್ಲರಿಗೆ ಆರೋಗ್ಯ ಆಯುಷ್ಯ ಸಕಲ ಸಂಪತ್ತು ಭೋಗಭಾಗ್ಯ ಅಷ್ಟೈಶ್ವರ್ಯಗಳು ಕೊಡಲಿ, ಮಳೆ ಬೆಳೆ ಎಲ್ಲವೂ ಕೂಡ ಏನಂತಂದ್ರೆ ಸರಿಯಾಗಿ ಗುರು ಮಡಿಮಲೇಶ್ವರ ಕೃಪೆಯಿಂದ ಜರಗಲಿ ಅಂತ ತಿಳ್ಕೊಂಡೇನಂತಂದ್ರೆ ಶುಭವನ್ನು ನಡೆಸ್ತಾ ಇದ್ದೇವೆ. ಸರ್ವರಿಗೆ ಶರಣು ಶರಣಾರ್ಥಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. 144ನೇ ಶ್ರೀ ಗುರು ಮಡಿವಾಳೇಶ್ವರ 144ನೇ ಜಾತ್ರಾ ಮಹೋತ್ಸವ ಈ ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂಥ ಯಾವತ್ತು ಪರಮ ಪೂಜ್ಯರನ್ನ ಸ್ವಾಗತ ಮಾಡಿಕೊಳ್ಳುತ್ತಾ ಕಾರ್ಯಕ್ರಮ ಸಾಂಗವಾಗಿ ಸಾಗಲಿ.